ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಶೋರಸ್ ಬ್ಲಾಗ್ಸ್. ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಯಾವ ರೆಸಿಪಿ ಅಂತಂದ್ರೆ ಈಸಿ ರೆಸಿಪಿ, 5 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಸೊ ನಾವ್ ಇವಾಗ 5 ಮಿನಿಟ್ಸ್ ಅಲ್ಲಿ ಮಾಡೋಣ, ಯಾವ ತರ ಆಗುತ್ತೆ ಅಂತ ನೋಡೋಣ. ಸೊ ಯಾವ ರೆಸಿಪಿ ಅಂತಂದ್ರೆ ವಾಂಗಿಬಾತ್ ಗೊಜ್ಜು. 5 ಮಿನಿಟ್ಸ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನಾನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೇನೆ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಏನೇನು ತೊಗೊಂಡಿದ್ದೀನಿ ವಾಂಗಿಬಾತ್ಗೆ ಅಂತ. ಮೇನ್ ವಾಂಗಿಬಾತ್ಗೆ ಕಾಂಬಿನೇಷನ್ ಅಂತಂದರೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಇಷ್ಟ ಇಲ್ಲ ಅಂದರೂ ಸಹ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನಾನು 2 ಬದನೆಕಾಯಿನ ತೊಗೊಂಡು ಈ ಥರ ಸೈಜಲ್ಲಿ ನಾನು ಹಚ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನ ತೊಗೊಂಡು ನೆನೆ ಹಾಕಿದ್ದೆ. ಒಂದು 5 ಮಿನಿಟ್ಸ್ ಬ್ಯಾಕೆ ನಾನು ಹುಣಸೆಹಣ್ಣನ್ನ ನೆನೆ ಹಾಕಿದ್ದೆ, ಯಾಕಂದರೆ ಹುಣಸೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತಿದ್ದೀನಿ ಅಂದರೆ, ಈ ವಾಂಗಿಬಾತ್ ಗೊಜ್ಜಿಗೆ ಎಣ್ಣೆ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಅಂದರೆ ನಾವು ರೈಸ್ಗೆ ಹಾಕ್ಕೊಂಡು ಕಲಿಸ್ತೀವಿ ಅಲ್ವಾ ಗೊಜ್ಜನ್ನ, ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದೇ ಗೊಜ್ಜು ಮಾಡಲಿ ಸ್ವಲ್ಪ ಆಯಿಲ್ ಮುಂದೆ ಮಾಡಿ. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಫುಲ್ಲು ನಾನು ಕಡಲೆಬೇಳೆನ ಹಾಕ್ಕೊತೀನಿ. ಯಾಕಂತಂದರೆ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕೊತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅದನ್ನು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಒಂದು ಬಟ್ಲಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ ಬಟ್ಲಷ್ಟು ಕಡಲೆ ಬೀಜನ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜ ಹಾಗೆ ಸ್ವಲ್ಪ ಉದ್ದಿನಬೇಳೆ, ಒಂದು 3 ಟೇಬಲ್ ಸ್ಪೂನ್ ಇದೆ ಉದ್ದಿನಬೇಳೆ. ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾವ ಥರ ಫ್ರೈ ಮಾಡ್ಕೊಳ್ಬೇಕಂತಂದರೆ, ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು. ಕಡಲೆ ಬೀಜ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಲೈಟ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು. ಒಂದು 2 ಗೆಡ್ಡೆ ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀವಿ. ಹಚ್ಕೊಂಡಿರೋ ಈರುಳ್ಳಿನೂ ಸಹ ಇವಾಗ ಸೇರಿಸ್ಕೊತಾ ಇದ್ದೀವಿ. ಸ್ವಲ್ಪ ಬ್ರೌನ್ ಕಲರ್ ಎಲ್ಲ ಆದಮೇಲೆ ಇವಾಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ. ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಲಿ ಸ್ವಲ್ಪ ಅದರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗ ವಾಂಗಿಬಾತ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ ಕೂಡ ಸೂಪರ್ಬ್ ಅನಿಸುತ್ತೆ. ತುಂಬ ಹಸಿ ಸ್ಮೆಲ್ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಣ್ಣದಾಗಿ ಹಚ್ಕೊಂಡಿರೋ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀವಿ. ಯಾಕಂತಂದರೆ ಆಲ್ರೆಡಿ ನಾವು ಹುಣಸೆಹಣ್ಣಿನ ಹುಳಿನ ನೆನೆ ಹಾಕಿದ್ದೀವಿ. ಸೊ ಹಂಗಾಗಿ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ಗೋಸ್ಕರ ಒಂದೇ ಒಂದು ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಸಹ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬದನೆಕಾಯಿನ ನೀರಲ್ಲಿ ನೆನೆ ಹಾಕಿದ್ವೋ ಅಲ್ವಾ, ಸೊ ಆ ಬದನೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಇದರೊಳಗಡೆ ನಾವು ಸೇರಿಸ್ಕೊಳ್ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬದನೆಕಾಯಿ ಫುಲ್ಲು ಎಣ್ಣೆಲೇ ಬೇಯಬೇಕು. ಬದನೆಕಾಯಿ ಎಣ್ಣೆಲೇ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಬೇಕು ಅನ್ನೋರು ಸೇರಿಸ್ಕೊಳ್ಬೋದು. ನೀಟಾಗಿ ಫ್ರೈ ಆಗ್ಬೇಕು, ಆವಾಗ ವಾಂಗಿಬಾತ್ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಮೇನ್ ಅಂತಂದ್ರೆ ಹುಣಸೆಹಣ್ಣಿನ ಹುಳಿ, ಅದನ್ನು ಸಹ ರೆಡಿ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ವಾಂಗಿಬಾತ್ ಪೌಡರ್ದು ಪುಡಿ ಸಹ ಇದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ವಾಂಗಿಬಾತ್ ಪೌಡರ್ ಪುಡಿನ ಒಳಗಡೆ ಹಾಕೋಣ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಬದನೆಕಾಯಿ ಎಣ್ಣೆಲೆ ಬೆಂದಿದೆ. ಇವಾಗ ಒಂದು 1/2 ಟೇಬಲ್ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ನಾನು ಏನಕ್ಕೆ ಜಾಸ್ತಿ ಖಾರ ಸೇರಿಸ್ತಿಲ್ಲ ಅಂದರೆ ಖಾರದ ಪುಡಿನ ಆಲ್ರೆಡಿ ಅದು ನಾವು ಮಸಾಲೆ ತೊಗೊಂಡಿರ್ತೀವಲ್ವಾ ಪೌಡರು, ಸೊ ಅದರಲ್ಲೇ ಖಾರ ಇರುತ್ತೆ. ಹಾಗಾಗ್ಬಿಟ್ಟು ನಾನು ಖಾರನ ಲೈಟಾಗಿ ಸೇರಿಸ್ಕೊಂಡೆ. ನಿಮಗೂ ಅಷ್ಟೇ, ಜಾಸ್ತಿ ಖಾರ ತಿಂತೀರಾ ಅಂದರೆ ನೀವು ಖಾರನ ಸೇರಿಸ್ಕೊಳ್ಬೋದು. ಆಲ್ರೆಡಿ ಪಾಕೆಟಲ್ಲೇ ಇರೋದ್ರಿಂದ ಖಾರ ನಾನು ಜಾಸ್ತಿ ಸೇರ್ಸಕ್ಕೆ ಹೋಗಿಲ್ಲ. ಇವಾಗ ಹಾಗೆ ಹುಣಸೆ ಹುಳಿ ನಾವು ಅವಾಗಲೇ ಏನು ನೆನೆ ಹಾಕಿದ್ವು ಹುಣಸೆ ಹುಳಿನ ನೀಟಾಗಿ ಕ್ಯೂಚ್ಕೊಬಿಟ್ಟು ಅದನ್ನು ನಾನು ಬಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ಹುಣಸೆ ಹುಳಿ, ಗಟ್ಟಿ ಇರುತ್ತೆ ಅಲ್ವಾ, ಸೊ ಅದನ್ನು ಇದ್ರೊಳಗಡೆ ಸೇರಿಸಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನಾವು ಫ್ರೈ ಮಾಡ್ಕೊಂಡಾಗ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಅಲ್ವಾ ಹುಣಸೆ ಹಣ್ಣಿಂದು ಎಲ್ಲ, ಸೊ ಅವಾಗ ನಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಗೊಜ್ಜು ಅಂತ. ಗೈಸ್ ಇವಾಗ ಅಯ್ಯಂಗರ್ ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದೀನಿ. ಬಾಯಿಲ್ ತೋರಿಸ್ಬೋಣ. ನೋಡಿ ಗೈಸ್ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ವಾವ್, ಎಷ್ಟು ರೆಡ್ಗಾಗಿದೆ. ರುಚಿಗೆ ತಕ್ಕಷ್ಟು. ಗೈಸ್ ಫೈನಲಿ ವಾಂಗಿಬಾತ್ ರೆಡಿ ಆಗಿದೆ. ಬಿಸಿ ಬಿಸಿ ಬಿಸಿಯಾದ ವಾಂಗಿಬಾತ್. ಸೊ ನೋಡಿ ಯಾವ ತರ ಆಗಿದೆ ಅಂತ, ಚೆನ್ನಾಗಾಗಿದೆ ಅಂತ ಅನ್ನಿಸ್ತಿದೆ ನೋಡಿದ್ರೆ. ಸೊ ಯಾವ ತರ ಆಗಿದೆ ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಪವನ ಫಸ್ಟ್ ನೀನ್ ಟೇಸ್ಟ್ ಮಾಡ್ತೀಯಾ? ಓಕೆ, ಇವಾಗ ಸ್ಪೂನ್ ತಗೊಂಡಿದ್ದೀನಿ, ನೋಡೋಣ.
ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತೈತೆ ಗೈಸ್. ಬಿಲ್ಡಪ್ ಕೊಡ್ತಿಲ್ಲ, ಘಮ 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 ಅಂತ ಅಂತಿದೆ. ಆನೆಸ್ಟ್ಲಿ ನೋಡೋಣ. ಮೇಲ್ಗಡೆ ಡಿಸೈನ್ ಮಾಡಕ್ಕೆ ಕೊತ್ತಂಬರಿ ಸೊಪ್ಪು ಬೇರೆ ಹಾಕಿದ್ದಾನೆ ನನ್ನ ಅಳಿಯ. ನೋಡೋಣ ಯಾವ ತರ ಬಂದಿದೆ ಅಂತ. ನೈಸ್. ನಿಜ ಸಖತ್ತಾಗಿದೆ. ಬದನೆಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು, ಬೇಕಂತ ಅಂದವರು ತಿನ್ಬೋದು. ಬೇಡ ಅಂದ್ರೆ ಬದನೆಕಾಯಿ ಸ್ಕಿಪ್ ಮಾಡ್ಕೊಳ್ಳಿ. ಖಾರವಾಗಿ ಹುಳಿ ಹುಳಿಯಾಗಿ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಸಿಕ್ತಿದೆ, ಸಖತ್ತಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅಂತ ಅನ್ನಿಸ್ತೈತೆ ನನಗೆ. ನೀವು ಸ್ವಲ್ಪ ಖಾರ ಕಮ್ಮಿ ಹಾಕೊಳ್ಳಿ, ಯಾಕಂದ್ರೆ ಆಲ್ರೆಡಿ ವಾಂಗಿಬಾತ್ ಪೌಡರಲ್ಲೂ ಸಹ, ಪ್ಯಾಕೆಟಲ್ಲೂ ಸಹ ಖಾರ ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಅದರ್ವೈಸ್ ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ನನ್ನ ಅಳಿಯನ್ನು ಟೇಸ್ಟ್ ಮಾಡ್ಸೋಣ ಯಾವ ಥರ ಇದೆ ಅಂತ. ಗೈಸ್ ಇವಾಗ ಟೇಸ್ಟ್ ಮಾಡ್ತಾವನೆ, ಯಾವ ಥರ ಇದೆ ಅಂತ ಕೇಳೋಣ. ನೋಡಿ ಗೈಸ್, ಏನ್ ಸಖತ್ತಾಗಿದೆ ಡೆಕೋರೇಷನ್, ನೋಡಿ ಏನ್ ಸಖತ್ತಾಗಿ ಮಾಡಿದೀವಿ. ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗೈತಲ್ಲ, ಅವ್ನು ಸ್ವಲ್ಪ ಆಗೈತೆ ಖಾರ, ತುಂಬಾ ಜಾಸ್ತಿ ಏನಾಗಿಲ್ಲ ಅಲ್ಲ. ಬಟ್ ಚೆನ್ನಾಗಿತ್ತಲ್ಲ ನಮಗ್ ದೊಡ್ಡವ್ರಿಗೆ ತಿನ್ನಕ್ಕೆಲ್ಲ. ಬಟ್ ಮಕ್ಳಿಗೆ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಬಿಟ್ಟಿದ್ವಿ. ಅದರ್ವೈಸ್ ತಿನ್ನೋ ಇನ್ನೊಂದು ನಾನೇ ಕಿತ್ಕೊಳ್ಳಲ್ಲ. ಆಯ್ತಾ? ಓಕೆ ಗೈಸ್, ನೋಡಿದ್ರಿ ಅಲ್ವಾ ವಾಂಗಿಬಾತ್ ಯಾವ ತರ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನೀವು ಇದೇ ತರ ಮಾಡ್ಕೊಂಡು ತಿನ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಅದರ್ವೈಸ್ ಸೂಪರ್ ಆಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ